ಹೆಲೋ ಆಲ್, ಗುಡ್ ಮಾರ್ನಿಂಗ್. ಇದು ಬುಧವಾರದ ವ್ಲಾಗ್ ಆಗಿದೆ. ಆ್ಯಂಡ್ ನಾನು ಅರ್ಲಿ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಹಾಲು ತರೋದಕ್ಕೆ ಹೊರಗಡೆ ಹೊರಟಿದ್ದೆ. ನಮ್ಮ ಮಗಳು ಮಲ್ಕೊಂಡಿದ್ದಾಳೆ. ನಾನು ಯೂಶ್ವಲಿ ಹಾಲ್ ಡೈರಿ ಇದ್ದೆ ಇಲ್ಲಿ. ನಮ್ಮ ಸ್ವಲ್ಪ ಹಳ್ಳಿ ವೆದರ್ ಆಗಿದ್ದರಿಂದ ಡೈರಿಗೆ ಹೋಗಿ ಹಾಲು ತೊಗೊಂಬರೋದು. ಹಾಲು ತರೋಷ್ಟರಲ್ಲಿ ಮಗಳನ್ನ ಎದ್ದು ವೆಲ್ಕಮ್ ಮಾಡ್ತಿದ್ದಾಳೆ. ಸೊ ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮಧು ಕನ್ನಡತಿ ವ್ಲಾಗ್. ಡೈಲಿ ರುಟೀನ್ ಇರುತ್ತೆ ಆ್ಯಂಡ್ ಮಗು ಹೆಲ್ದಿ ಫುಡ್ ರೆಸಿಪೀಸ್ ಇರುತ್ತೆ. ಈ ಚಾನಲ್ಗೆ ಯಾರು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಈಗ ಟೈಮ್ ನೋಡಿಲ್ಲ. ಸೊ ಏನೋ ಹಸ್ಬೆಂಡ್ ನಿದ್ದೆ ಮಾಡ್ತಿರೋದ್ರಿಂದ ಅವ್ರಿಗೆ ಹಾಲು ಕಾಯಕ್ಕಿಟ್ಟು ಚಿನ್ನಮ್ಮ ಹಾಡಬಾರ್ದು, ಹಾಲನ್ನು ಎತ್ತಿಕ್ಬೇಕು. ಚಿನ್ನಮ್ಮ ಚಿರಿಮ್ಮ ಏನು ಮಾಡ್ತಿದ್ಯಮ್ಮ? ಕ್ಯಾಮ್ರಾಗೆ ಹೋಗಿದ್ದಾಳೆ ನೀನು ನಮ್ಮಲ್ಲಿ. ಹಾಯ್ ಹಾಯ್ ಹೇಳು. ಇಲ್ಲಿ ನೋಡಿಲ್ಲಿ ಬಾಳ ಒಂದ್ಸಲ ಕುಂಚೋ ಬರ್ತೇನೆ. ಹಾಯ್ ಆಗಿಲ್ಲ, ಇಲ್ಲಿ ನೋಡಿಲ್ಲಿ. ಹಾಯ್, ವೆಲ್ಕಮ್ ಮೇಡಮ್. ಅಮ್ಮಮ್ಮ ಚೆನ್ನಾಗಿ ವೆಲ್ಕಮ್ ಹೇಳು ಮಮ್ಮ. ಚುಚ್ಚಿ ಈಗ ಹಾಯ್ ಮಾಡು. ಹಾಯ್ ಏನು? ಹಾಯ್ ಯಾರು? ಅಲ್ಲೇ ಇರೋದು. ಬೀಳ್ಸಮ್ಮ சரிம்மா. சரி ಸುಡ್ತದೆ, ಇಡ್ತೀಯ? ಸುಡ್ತದೆ, ಒಪ್ಪು ಆಯ್ತದೆ. ಒಪ್ಪು ಆಯ್ತದಮ್ಮ. ಅದಲ್ಲ ಅಪ್ಪು ಆಯ್ತದ, ಬೇಡಮ್ಮ. ಒಬ್ಬ ತಂದೆ ತಾನದೆಲ್ಲ ಸುಡ್ತದೆ, ಬೇಡ ಅಂತ ಹೇಳ್ತಾನೆ. ಯಾರು ಅದು? ನೋ 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 ನೋ. ಪಿತ ಕೊಡೋದಿಗೆ ಕೊಡ್ತೇನೆ. ಬರಲಿಲ್ಲ. ಬಿಶು Dichu. Chicken. Chicken. Thank you. Thank you. Thank you. Hi, madam. Hi, in camera. Hi. Thank you. Thank you. ಕೈ ಬಿಡಮ್ಮ. ಆಯ್ತು ಬಿಬಿ. ಆಗಲ್ಲ ಬಾಬಾ, ಆಗಲ್ಲ. ಇನ್ನು ಮಗಳ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ಆಲ್ರೆಡಿ ಟೈಮ್ ಆಗೋಗಿದೆ. ನನಗೆ ಟಿಫನ್ಗೆ ಚಪಾತಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಗಳಿಗೆ ಇನ್ನೂ ಅಷ್ಟೊಂದು ಹಲ್ಲೆಲ್ಲ ಬಂದಿರೋದ್ರಲ್ಲ ಹೆಂಗೆ ತಿನ್ನೋದು ಅಂತಲೂ ಗೊತ್ತಿಲ್ವಲ್ಲ. ಸೊ ಅವಳಿಗೋಸ್ಕರ ಉಪ್ಪಿಟ್ಟಷ್ಟೇ. ಅವಳೊಬ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೆ. ಕೂತ್ಕೊಂಡು ನನ್ನ ಜೊತೆ ಆಟ ಆಡಿಕೊಂಡು ನೋಡಿ ಏನು ತರಲೆ ಮಾಡ್ತಿದ್ದಾಳೆ. ಈಗ ಫೋನ್ ನೋಡಿದ್ರೆ ಗೊತ್ತಾಗೋಗಿದೆ. ಫೋನ್ ನೋಡಿದ್ರೆ ಸಾಕು ಹಾಯ್ ಮಾಡೋದು, ಎಲ್ಲೇ ಕ್ಯಾಮ್ರಾ ಕಂಡ್ರು ಹೆಲೋ ಹೇಳೋದು. ಸೊ ನಾವು ಪುಟ್ಟ ಮಕ್ಳಿಗೆ ಹೆಂಗೆ ಹೇಳ್ಕೊಡ್ತೀವೋ ಹಾಗೆ ಬದುಕ್ತಾರಲ್ಲ. ಸೊ ಕ್ಯೂಟಾಗಿದೆ ಅವಳದು.
ನೋಡಿ ಗೊತ್ತಾಯ್ತು ಉಪ್ಪನ್ನು ಪಾ ಗೊತ್ತಾಯ್ತದೆ ಉತ್ತಾಯ್ತವಾ ಪಾ ಪಾ ಗೊತ್ತಾಯ್ತದೆ ಕಲಕಾಗಿದ್ದಾರೆ ಅಲ್ಲೇ ಇಡು ಅಲ್ಲೇ ಇಡು ಬಾರಮ್ಮ ಈ ಕಡೆ ಬಂದ ಬಾರಿ ಬೇಡ ಬಾರ ಚಲಮ್ಮ ಓಕೆ ಬಾರವ ಬೇಡ ನೋಡಿ ಇಲ್ಲಿ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಹೇಳಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡಿ ಏನೇನು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಏನಾದ್ರು ಒಂದು ಕೆಲಸ ಮುಟ್ಕೊಂಡು ಮಾಡ್ತೀಯ ಆಯ್ತಲ್ಲ ಹಾಂ ಸೊ ಹೀಗೆ ತರಲೆ ಮಾಡ್ತಾನೆ ಇರ್ತಾಳೆ ನನ್ನ ಜೊತೆ ಸೇರಿಕೊಂಡು ಎನಿ ಟೈಮ್ ಅಡುಗೆ ಮನೇಲಿ ಏನು ಮಾಡೋದಕ್ಕೂ ಬಿಡೋದಿಲ್ಲ ಒಂದು ಸೆಕೆಂಡ್ ಮಿಸ್ ಮಾಡೋದಕ್ಕೆ ನೋಡಿ ಅಲ್ಲಿ ಜಾರಲ್ಲಿ ಸ್ವಲ್ಪ ಪಿಂಕ್ ಸಾಲ್ಟ್ ಇಟ್ಟಿದೆ ಸೊ ನಾನು ಒಳಗೆ ಮಾಮೂಲಿ ವೈಟ್ ಸಾಲ್ಟ್ ಎಲ್ಲ ಯೂಸ್ ಮಾಡಲ್ಲ ಪಿಂಕ್ ಕಲರ್ ಸಾಲ್ಟ್ ಯೂಸ್ ಮಾಡ್ತೀನಿ ಸಪ್ಪೆನೇ ಸ್ವಲ್ಪ ಅವಳು ಕೊಡೋದು ಆಲ್ಮೋಸ್ಟು ಎತ್ತೆಸಿತಾ ಇದ್ದಾಳೆ ಅದು ಪೌಡ್ರ್ ಅಂದ್ಕೊಂಡು ಮತ್ತು ಹಸಿಟ್ಟು ಪೌಡರ್ ಏನೇ ಸಿಕ್ಕಿದ್ರು ಅಷ್ಟೇ ಎಲ್ಲ ಎತ್ತೆಸಿಯೋದು ಡಬ್ಬಗಳನ್ನೆಲ್ಲ ಆ ಕಡೆ ಈ ಕಡೆ ಇದು ಮಾಡೋದು ಆಟ ಸಾಮಾನು ತುಂಬ ಪ್ಲೇಗ್ರೌಂಡಲ್ಲಿ ಎಷ್ಟೊಂದು ಇದ್ದರೂ ಕೂಡ ಅಡುಗೆ ಮನೆಗೆ ಬಂದೇ ಆಟ ಆಡೋದು ಜಾಸ್ತಿ ನಾನು ಎಲ್ಲ ಇನ್ಫ್ಲೂಯೆನ್ಸರ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನನ್ನನ್ನೆಲ್ಲ ನೋಡಿ ನನ್ನ ಮಗಳು ಮಾತ್ರ ಅಲ್ಲ ಎಲ್ಲ ಮಕ್ಕಳು ಇದೇ ಥರ ಅಂತ ಅನ್ನಿಸ್ತು ಓಕೆ ನಾನು ಟಿ ವಿ ಹಾಕ್ಕೊಟ್ಕೊಂಡಿಸಿದ್ದೀನಿ ಇನ್ನು ಟಿ ವಿ ಆನ್ ಮಾಡಿಕೊಟ್ಬಿಟ್ಟು ಬಂದೆ ನೋಡಿ ಅಷ್ಟೆಲ್ಲ ಆಗಲೇ ಹಿಂದೆನೇ ಬಂದಿದ್ದಾಳೆ ಸೊ ನಾನು ಒಳಗೆ ಟಿಫನ್ ಮಾಡಿ ಟಿಫನ್ ಎಲ್ಲ ಆದಮೇಲೆ ಒಂದು ನಿದ್ದೆ ಸ್ನಾನ ಪೂಜೆ ಎಲ್ಲ ಆಗಿ ಇದು ಆಫ್ಟರ್ ಲಂಚ್ ಲಾಗ್ ಆಗಿದೆ ಲಂಚಲ್ಲಿ ಮತ್ತೆ ಹೆಲ್ಪಿಂಗ್ ಬಂದಿದ್ದಾಳೆ ನೋಡಿ ನನ್ನ ಮಗಳು ಈಗ ಇವತ್ತು ನಾನು ಸಾಂಬಾರು ಹೆಸರುಬೇಳೆ ಮತ್ತು ಹೀರೆಕಾಯಿ ಹಾಕಿ ಮಸ್ಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ ಸೊ ಅದನ್ನು ಮಾಡ್ತಾಯಿದ್ದೀನಿ ಅದ್ರಲ್ಲಿ ಮಾಡೋದಕ್ಕೂ ತರಲೆಗಳು ಇದ್ದೇ ಇರುತ್ತೆ ನನ್ನ ವ್ಲಾಗಲ್ಲಿ ನನ್ನ ಮಗಳು ನಾನು ಇಬ್ಬರೇ ಇರ್ತೀವಲ್ಲ ಸೊ ನೋಡ್ತಾನೆ ಇದ್ದೀರ ಆಲ್ಮೋಸ್ಟ್ ಪ್ರೀವಿಯಸ್ ವ್ಲಾಗೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ಥರ ನಾನು ಅಡುಗೆ ಎಲ್ಲ ಮಾಡ್ತಿರ್ತೀನಿ ಅಂತ ರೆಸಿಪೀಸ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋದೇ ಎಕ್ಸ್ಟ್ರಾ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ ಆ್ಯಂಡ್ ಎಲ್ಲ ತಾಯಂದಿರು ಇದೇ ರೀತಿ ಸಫರ್ ಮಾಡ್ತಿರ್ತಾರೆ ಅಂದ್ಕೊತೀನಿ ಬಿಕಾಸ್ ಏನೋ ಒಂಥರ ಸಫರಿಂಗಲ್ಲೂ ಖುಷಿಯಾಗಿರುತ್ತೆ ಓಕೆ ಬನ್ನಿ ಆ್ಯಂಡ್ ಕುಕ್ಕಿಂಗ್ ಬಗ್ಗೆ ಇದು ಅನ್ನಕ್ಕೆ ಸಾಂಬಾರಿಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಸೊ ರೈಸ್ ಐಟಮ್ ನನಗೆ ತುಂಬ ಇಷ್ಟ ಆಗಿದೆ ರೈಸ್ಗೆ ನನಗೆ ಆಲ್ಮೋಸ್ಟ್ ಎಲ್ಲ ಸಾಂಬಾರು ಇಷ್ಟ ಆಗುತ್ತೆ ಹೆಸರುಬೇಳೆ ಸಾಂಬಾರಂತೂ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಮುದ್ದೆ ತಿನ್ನೋರು ತಿಂತಿದ್ದಾರೆ ಮುದ್ದೆ ಓನ್ಲಿ ನನ್ನ ಹಸ್ಬೆಂಡ್ ಅಥವಾ ಮಗುಗೊಂದು ಸ್ವಲ್ಪ ರಾಗಿ ಸರಿ ಏನಾರಿದ್ರೆ ಮಾತ್ರ ಕೊಡ್ತೀನಿ ಅಷ್ಟೇ ಇತ್ತೀಚೆಗೆ ಅವಳು ಕಲರ್ ನೋಡಿ ಫುಡ್ ಇಷ್ಟಪಡೋದಕ್ಕೆ ಇಷ್ಟಪಟ್ಟಿದ್ದಾಳೆ ಮುದ್ದೆ ಅಂದರೆ ಸ್ವಲ್ಪ ದೂರನೇ ಹೋಗ್ತಾಳೆ ಹಂಗೋ ನಾನು ರಾಗಿ ಎಲ್ಲ ಬೇರೆ ಬೇರೆ ಸಪ್ರೇಟಾಗಿ ಏನಾದ್ರು ಬೇರೆ ಮೆಥಡಲ್ಲಿ ಮಾಡಿ ತಿನ್ನಿಸ್ತಾ ಇದ್ದೀನಿ ಬಿಕಾಸ್ ರಾಗಿಯಿಂದ ತುಂಬ ನ್ಯೂಟ್ರಿಷನ್ಸ್ ಇದೆ ಮಕ್ಕಳಿಗೋಸ್ಕರ ಅಂತ ಹೇಳಿ ಆ್ಯಂಡ್ ಈಗ ಸಾಂಬಾರು ಬಗ್ಗೆ ಬಂದರೆ ಈಗ ಈರುಳ್ಳಿ ಟೊಮೊಟೊ ಹೀರೆಕಾಯಿ ಹೆಸರುಬೇಳೆ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಒಂದೇ ಸಲ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಬೇಕು ಮೆಜರ್ಮೆಂಟ್ ನಾನಿಲ್ಲಿ ಇಬ್ಬರು ಅಂದರೆ 3 ಜನ ಮಧ್ಯಾಹ್ನ ಆಫ್ಟರ್ ಲಂಚ್ ಸಾಂಬಾರು ಮಾಡಿಬಿಟ್ರೆ ಮತ್ತು ನಾನು ಈವ್ನಿಂಗ್ ನೈಟ್ ಏನೂ ಮಾಡೋದಿಲ್ಲ ಅದಕ್ಕೆ ರೈಸ್ ಅಥವಾ ಮುದ್ದೆ ಏನಾದ್ರು ಮಾಡ್ಕೊತೀನಿ
ಸೊ ನಮ್ಮ ಮನೇಲಿ ಇಬ್ಬರು ಇರೋದ್ರಿಂದ ಇಬ್ಬರಿಗೆ ಸಾಕಷ್ಟಾಗುತ್ತೆ. ಅಳತೆ ಬೇಕು ಅಂದರೆ ಒಂದು ಕೈ ಅಳತೆಯಲ್ಲಿ ಅಭ್ಯಾಸ ಆಗೋಗಿದೆ, ಅಷ್ಟೇ ಮಾಡ್ತಾಯಿರ್ತೀನಿ. ಎಲ್ಲ ಒಟ್ಟಿಗೆ ಆಗಿ ಕುಕ್ಕರೆಲ್ಲ ಕೂಗಿಸ್ಕೊಂಡು ಈ ಕಡೆ ಸಪ್ರೇಟಾಗಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ. ಆ್ಯಂಡ್ ಇದಕ್ಕೆ ನಾನು ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಮಗಳಿಗೂ ಕೊಡ್ತೀನಿ. ಅವಳಿಗೆ ಎಕ್ಸ್ಟ್ರಾ ಮಸಾಲೆ ಹೆವಿ ಸ್ಪೈಸಿ ಐಟಮ್ಸ್ ಎಲ್ಲ ನಾನು ಏನೂ ಶುರು ಮಾಡಿಲ್ಲ. ಸ್ವಲ್ಪನೇ ರೂಢಿ ಆಗಲಿ ಅಂತೇಳಿ ಸ್ವಲ್ಪ ಸ್ಪೈಸಿ ಅಂತ ರೂಢಿ ಮಾಡ್ತಾಯಿದ್ದೀನಿ. ನೋಡಿ, ನಾನು ಸಾಂಬಾರು ಮಾಡೋಕ್ಕಿಡೋಣ ಅಂದರೆ ಕೈಯಾಗ ಕಲಿಸ್ಕೊಂಡು ಕೂತಿರ್ತಾಳೆ ಮಗಳು. ಏನು ಹೇಳಿದ್ರು ಅಷ್ಟೇ ಹಠ ಜಾಸ್ತಿ. ಓಕೆ, ನೆಕ್ಸ್ಟ್ ರೆಡಿ ಮಾಡಿಬಿಡೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಹೆಂಗೋ ಮಾರಿಸಿ ಎಲ್ಲ ಕೈ ತೆಗೆದು ಕುಕ್ಕರ್ ಇಟ್ಟಿದ್ದಾಯಿತು. ಇಟ್ಸ್ ಈಸಿ ಇರೋದ್ರಿಂದ 3 ವಿಷಿಲ್ ಹಾಕ್ಸಿದ್ರೆ ಸಾಕು, ಸಾಂಬಾರು ರೆಡಿ ಇರುತ್ತೆ. ಇನ್ನು ಅವಳನ್ನ ಕರ್ಕೊಂಡೋಗಿ ಆಚೆ ಬಿಟ್ಬಿಟ್ಟು ಹೊರಗಡೆ ಆಟ ಆಡ್ಕೊಳ್ಳೋಮ್ಮ ಅಂತ ಹೇಳಿ ನಾನು ಸಾಂಬಾರು ರೆಡಿ ಮಾಡ್ಕೊಂಬಿಟ್ಟೆ. ಆ್ಯಂಡ್ ಓಕೆ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಾನು ಆದಷ್ಟು ಬೇರೆ ಥರ ಎಲ್ಲ ಕಂಟೆಂಟ್ ತರೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಇದು ನನ್ನ 3ನೇ ವ್ಲಾಗ್. ಇದು ರಿಯಾಲಿಟಿ ವ್ಲಾಗ್ ಆಗಿರುತ್ತೆ. ಏನಿದೆಯೋ ಹಾಗೆ ಶೋ ಅಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಟ್ರಾ ಅದಕ್ಕೆ ಮಸಾಲೆಸ್ ಹಾಕಿ ಇನ್ನೂ ಎಲ್ಲ ಡೈಲಿ ಹೀಗೆ ಇರ್ತೀವಿ ಅನ್ನೋ ಥರ ಎಲ್ಲ ರೆಗ್ಯುಲರಾಗಿ ನಾನು ಹೇಗಿರ್ತೀನೋ ರಿಯಾಲಿಟಿ ವಿಡಿಯೋಸ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಓಕೆ, ನನಗೆಲ್ಲ ಸಪೋರ್ಟ್ ಮಾಡ್ತಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಪ್ ಟು 10 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸೇ ಇರೋದು. ಥ್ಯಾಂಕ್ ಯು ಸೋ ಮಚ್. ಏನು ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾನೇನೋ ಶುರು ಮಾಡಿದೆ ದೊಡ್ಡದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ ಅಂತ. ಎಲ್ಲ ಇನ್ಫ್ಲುಯೆನ್ಸರು ಫಸ್ಟ್ ಟೈಮ್ ನನ್ನ ಥರನೇ ಆಗುತ್ತೆ ಅಂದ್ಕೊತೀನಿ. ಕೆಲವೊಂದು ವೀಡಿಯೋಸ್ ಮಾಡಿದ್ರೆ ವಾಯ್ಸ್ ಓವರ್ ಕೊಡೋದಕ್ಕಾಗ್ತಿರೋದಿಲ್ಲ, ಟೈಮ್ ಸಿಗೋಲ್ಲ. ಅದರಲ್ಲೂ ಒಂದು ಮಗು ಇಟ್ಕೊಳೋದೇ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇದೆಲ್ಲ ನನಗೇನೆ. ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು, ವೀಡಿಯೋಸ್ ಹೆಂಗೋ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ವೀಡಿಯೋಸ್ ತೊಗೊಂಡು. ಬಟ್ ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಕೊಡೋದೇ ತುಂಬ ಕಷ್ಟ ಅನ್ನಿಸ್ತಾ ಇರುತ್ತೆ. ಆಲ್ಮೋಸ್ಟ್ 4 ಡೇಸ್ ಆಗಿದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಸೊ ಎಲ್ಲರಿಗೂ ಹೀಗೇನೆ, ನನಗೆ ಮಾತ್ರ ಹೀಗೆ ಆಗ್ತಿದೆಯಾ? ಪ್ಲೀಸ್ ಸರ್ ಕಮೆಂಟ್ ಮಾಡಿ. ಆ್ಯಂಡ್ ಸಾಂಬಾರೆಲ್ಲ ರೆಡಿ ಆಯಿತು. ಫಸ್ಟ್ ಮಗಳಿಗೆ ಊಟ ಮಾಡಿಸಿ, ಏನಪ್ಪ ಇವಳು ಬರೀ ಅಡುಗೆ ಮಾಡೋದು ಊಟ ಮಾಡೋದು ಇಷ್ಟೇ ತೋರಿಸ್ತಿದ್ದಾಳೆ, ಅಪ್ಲೋಡ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಬೇಡಿ. ಅಪ್ಕಮಿಂಗ್ ಡೇಸ್ ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನೋ ಅದನ್ನು ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಎಕ್ಸ್ಟ್ರಾ ಬೇಕು ಅಂದರೆ ನೀವು ಬೇರೆ ಇನ್ಫ್ಲುಯೆನ್ಸ್ ವೀಡಿಯೋಸು ನೋಡ್ಬೋದು. ಸೊ ನನ್ನ ಕುಕ್ಕಿಂಗ್ ವ್ಲಾಗಲ್ಲಿ ಕುಕ್ಕಿಂಗ್ ಆ್ಯಂಡ್ ಡೈಲಿ ವ್ಲಾಗ್, ಮಗಳ ಜೊತೆ ಆಟ ಪಾಠ, ಇದು ನನ್ನ ಮೆಮೊರೀಸ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ. ಸೊ ನನ್ನ ಮಗಳಿಗೂ ಒಂದು ಮೆಮೊರಿ, ದೊಡ್ಡವಳಾದ್ಮೇಲೆ ಹೇಗಿದ್ದೆ ಏನು ಅಂತ ಎಲ್ಲ ಚೆಕ್ ಮಾಡ್ಕೊಬೋದಲ್ಲ. ಸೊ ಅದಕ್ಕೋಸ್ಕರ ನಾನು ಶುರು ಮಾಡಿರೋದು. ಎಲ್ರಿಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.